Greetings of the day dear aspirants, welcome back to my channel. ಈ ವಿಡಿಯೋದಲ್ಲಿ ನಾನು KEA ಅವರು ರಿಲೀಸ್ ಮಾಡಿರೋಂಥ KSET 2025 ಪರೀಕ್ಷೆಯ ಬೆಲ್ ಸಮಯಗಳು ಅದು ಕೂಡ 27th ಅಕ್ಟೋಬರ್ ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ನೋಡಿ ಡಿಯರ್ ಆಸ್ಪಿರೆಂಟ್ಸ್, 2nd ನವೆಂಬರ್ 2025 ಭಾನುವಾರ ಎಕ್ಸಾಮ್ ನಡೆಯಲಿದೆ. ಪೇಪರ್ 1 ಮತ್ತು ಪೇಪರ್ 2 ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಫಸ್ಟ್ ಪೇಪರ್ನಲ್ಲಿ 50 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಪೇಪರಲ್ಲಿ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ. ಸೊ ಡಿಯರ್ ಆಸ್ಪಿರೆಂಟ್ಸ್, ಇಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ನೋಡಿ. ಫಸ್ಟು ಮೊದಲನೆಯ ಬೆಲ್ 9:30ಗೆ. ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ. ಅಭ್ಯರ್ಥಿಗಳು ಬೆಳಗ್ಗೆ 8:30ಕ್ಕೆ ಪರೀಕ್ಷಾ ಕೇಂದ್ರ ಪ್ರವೇಶಿಸಬೇಕು. 8:30ಗೆ ಎಂಟ್ರಿ ಕೊಡೋದು ನಿಮಗೆ. ನೀವು ಮೇಕ್ ಶೋರ್ ಟು ಬಿ ರೈಟ್ ದೇರ್ ನಿಯರ್ ದ ಸೆಂಟರ್. ನಿಮ್ಗೆ ಯಾವ್ಯಾವುದು ಸೆಂಟರನ್ನು ನಿಮಗೆ ಅಲಾಟ್ ಮಾಡಿದ್ದಾರೆ ಆ ಸೆಂಟರ್ ಹತ್ರ ಅಟ್ಲೀಸ್ಟ್ ನೀವು 8:15ಗೆ ರೀಚ್ ಆಗೋ ಥರ ಮೇಂಟೈನ್ ಮಾಡ್ಕೊಳ್ಳಿ. ಸೊ 8:30ಗೆ ಎಂಟ್ರಿ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ನಾನು ಸ್ವಲ್ಪ ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಇದರಲ್ಲಿ ಎಷ್ಟು ಬೆಲ್ಸ್ ತೋರಿಸಿದ್ದಾರೆ. ಸೆಕೆಂಡ್ ಬೆಲ್ 9:45ಗೆ, ಥರ್ಡ್ ಬೆಲ್ 10 o'clockಗೆ, ಮತ್ತು ಫೋರ್ತ್ ಬೆಲ್ 12 o'clockಗೆ, ಫಿಫ್ತ್ ಬೆಲ್ 12:30ಗೆ, ಸಿಕ್ಸ್ತ್ ಬೆಲ್ 12:55ಗೆ, ಸೊ ಸೆವೆಂತ್ ಬೆಲ್ 1 o'clockಗೆ. ಮೋಸ್ಟ್ ಅವೇಟೆಡ್ ಬೆಲ್ ಅಂತ ಹೇಳ್ಬೋದು ಇದು. 1 o'clockಗೆ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ ಡಿಯರ್ ಆಸ್ಪಿರೆಂಟ್, 7 ಇಂಪಾರ್ಟೆಂಟ್ ಬೆಲ್ಸ್ ಫಾರ್ KSET 2025 ಯುವರ್ ಸಕ್ಸಸ್ ಸೌಂಡ್ ಟ್ರ್ಯಾಕ್ ಅಂತ ಹೇಳ್ಬೋದು. ಸೊ ಎಂಟ್ರಿ ಬಿಗಿನ್ ಆಗೋದು 8:30ಗೆ, ಗೇಟ್ 8:45ಗೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಬೆಲ್ ಎಷ್ಟೊತ್ತಿಗೆ? 9:30ಗೆ. ಎಂಟ್ರಿ ಬಿಗಿನ್ಸ್ ಟು ದ ರೂಮ್ಸ್. ಇದು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಎಕ್ಸಾಮಿನೇಷನ್ ರೂಮ್ಸ್ಗೆ ಹೋಗ್ತಿರಲ್ಲ, ಅದು ಫಸ್ಟ್ ಬೆಲ್ 9:30ಗೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ 9:30ಗೆ ಬೆಲ್ ಏನಕ್ಕೆ ಅಂತ ಹೇಳಿದ್ರೆ, ಪ್ರೊಸೀಡ್ ಫಾರ್ ದಿ ವೆರಿಫಿಕೇಶನ್ ಬೈ ಶೋಯಿಂಗ್ ಯುವರ್ ಹಾಲ್ ಟಿಕೆಟ್ ಆ್ಯಂಡ್ ಅ ವ್ಯಾಲಿಡ್ ಫೋಟೋ ID ಕಾರ್ಡ್ ಅಂತ ಹೇಳ್ತಿದ್ದಾರೆ. ಯಾವುದಾದ್ರೂ ID ಕಾರ್ಡ್ನಲ್ಲಿ ಫೋಟೋ ಇರೋ ಅಂಥದ್ದು, ಜನರಲಿ ಎಲ್ಲರೂ ಆಧಾರ್ ಕಾರ್ಡ್ ಅಥವಾ ಲೈಸೆನ್ಸ್ ತೊಗೊಂಡು ಹೋದರೆ ಸಾಕು ಅಂತ ಅಂದ್ಕೊಳ್ತೀನಿ. ಹಾಲ್ ಟಿಕೆಟ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸೊ ಡಿಯರ್ ಆಸ್ಪಿರೆಂಟ್ಸ್, ಸೆಕೆಂಡ್ ಬೆಲ್ ಯಾವಾಗ ಅಂತ ಹೇಳಿದ್ರೆ 9:45ಗೆ. ಈ 9:45ಗೆ ಏನು ಮಾಡ್ತಾರೆ ಅಂದರೆ OMR ಶೀಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ವಿಜಿಲೇಟರ್ ರೂಮ್ ಒಳಗಡೆ ಬಂದು ನಿಮಗೆ OMR ಶೀಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ವಿಜಿಲೇಟರ್ ವಿಲ್ ಡಿಸ್ಟ್ರಿಬ್ಯೂಟ್ 2 OMR ಶೀಟ್ಸ್ ಅಂತ ಹೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಡಿಯರ್ ಆಸ್ಪಿರೆಂಟ್ಸ್. 2 OMR ಶೀಟ್ಸನ್ನು ನಿಮಗೆ ಜೊತೆಗೆ ಪ್ರೊವೈಡ್ ಮಾಡ್ತಾರೆ. ಮೊದಲು 2023ನಲ್ಲಿ ವೆರಿ ಫಸ್ಟ್ ಟೈಮ್ KEA ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಫಸ್ಟ್ ಒಂದು OMR ಶೀಟನ್ನು ಕೊಟ್ಟು ಜನರಲ್ ಪೇಪರನ್ನು 1 hourನಲ್ಲಿ ಬರೆದು ಕೊಡಬೇಕು ಅಂಥೇಳಿ 10 to 11 ಬರೆದಾದ್ಮೇಲೆ 11 o'clockಗೆ ವಾಪಸ್ ತೊಗೊಳ್ತಿದ್ರು OMR ಶೀಟು, ಮತ್ತು ಅದರದ್ದು ಕಾರ್ಬನ್ ಕಾಪಿ ನಮಗೆ ಕೊಡ್ತಿದ್ರು. ದೆನ್ ಮತ್ತೆ 11ಇಂದ ಬೇರೆ ಸೆಕೆಂಡ್ ಪೇಪರನ್ನು ಕೊಟ್ಟು OMR ಶೀಟ್ ಮತ್ತು ಕ್ವಶನ್ ಪೇಪರ್ ಕೊಡ್ತಿದ್ರು. ನಾವು ಆಮೇಲೆ ಬರೀಬೇಕಿತ್ತು, ಅದು 2 hours ಟೈಮ್ ಇರ್ತಿತ್ತು. 1 o'clockಗೆ ಕಲೆಕ್ಟ್ ಮಾಡ್ಕೊಳ್ತಿದ್ರು. ಬಟ್ ಲಾಸ್ಟ್ ಇಯರ್ 2024ನಲ್ಲಿ ಇವರು ಪ್ಯಾಟ್ರನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ 10 o'clockಗೆ 2 OMR ಶೀಟ್ಸನ್ನ ಕೊಡ್ತಾರೆ, ಪೇಪರ್ 1 ಮತ್ತು ಪೇಪರ್ 2. ಆ OMR ಶೀಟಲ್ಲೇ ಬರೆದಿರ್ತಾರೆ ಪೇಪರ್ 1, ಪೇಪರ್ 2 ಅಂಥೇಳಿ. ತೋ ಮೇಕ್ ಶೋರ್ ಡಿಯರ್ ಆಸ್ಪಿರೆಂಟ್ಸ್, ಪೇಪರ್ 1ನಲ್ಲಿ ಶೇಡ್ ಮಾಡಬೇಕಾಗಿರೋದು ಪೇಪರ್ 1 ಬಗ್ಗೆನೇ, ಆಯಿತಾ. ಪೇಪರ್ 2 ಬಗ್ಗೆ ನೀವು ಶೇಡ್ ಮಾಡಬೇಕಾಗಿರೋದು ಪೇಪರ್ 2 ಏನಿದೆ ನಿಮ್ಮ ಸಬ್ಜೆಕ್ಟ್ ಪೇಪರ್ಸ್ ಅದ್ರ ಬಗ್ಗೆನೇ. ಇದನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಮೇಲೆ ಫಿಲ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ನೋಡಿ ಜೋಪಾನವಾಗಿ ಫಿಲ್ ಮಾಡಿ. ಯಾಕಂದರೆ ನೀವು ಆ ಎಂಟ್ರೀಸ್ ಎಲ್ಲ ತಪ್ಪು ಮಾಡಿಬಿಟ್ರೆ ನಿಮ್ಮ ರಿಸಲ್ಟ್ ಡಿಕ್ಲೇರೇ ಆಗಲ್ಲ. ಓಕೆ, ಸೊ ಇನ್ವಿಜಿಲೇಟರ್ ಏನಿರ್ತಾರೆ ಅವ್ರು 2 OMR ಶೀಟ್ಸ್ ಕೊಡ್ತಾರೆ. ದೆನ್ ಥರ್ಡ್ ಬೆಲ್ ಯಾವಾಗ ಅಂತ ಹೇಳಿದ್ರೆ 10 o'clockಗೆ. ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸಾಮ್ ಬಿಗಿನ್ಸ್. ಸೊ ನಿಮ್ಮ ಮೋಸ್ಟ್ ಅವೇಟೆಡ್ ಟೈಮ್, ನೀವೇನು 1 yearಯಿಂದ ವೇಟ್ ಮಾಡ್ತಾಯಿದ್ರಿ, ಅದು 10 o'clockಗೆ ಕರೆಕ್ಟಾಗಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ಪೇಪರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 2 ಕ್ವಶನ್ ಪೇಪರ್ಸ್ ಕೊಡ್ತಾರೆ. ಸೊ ನಾವು ಇಟ್ಸ್ ಲೆಫ್ಟ್ ಟು ಯು. ನೀವು ಫಸ್ಟು ಜನರಲ್ ಪೇಪರ್ನ ಬರೀತೀರಾ ಅಥವಾ ಸಬ್ಜೆಕ್ಟ್ ಪೇಪರ್ನ ಬರೀತೀರಾ ಅಂಥೇಳಿ. ಬಟ್ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಪೇಪರ್ 1ನ್ನೇ ಸ್ಟಾರ್ಟ್ ಮಾಡಿ ಡಿಯರ್ ಆಸ್ಪಿರೆಂಟ್ಸ್. ಪೇಪರ್ 1 ಜನರಲ್ ಪೇಪರ್ ಇರೋದ್ರಿಂದ ನೀವು ಫಸ್ಟು ಒಂದು 1/2 hour ಅಥವಾ 1 hour ಅದಕ್ಕೇ ನೀವು ಸ್ಪೆಸಿಫಿಕ್ ಆಗಿ ಕೊಡಿ.
ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಬ್ಜೆಕ್ಟ್ ಪೇಪರ್ಸಲ್ಲಿ ನಾವು ಎಲ್ಲ 100 ಕ್ವಶನ್ಸು ಪ್ರೋ ಆಗಿರಲ್ಲ ಅಲ್ವಾ, ಎಲ್ಲನೂ ನಮಗೆ ಗೊತ್ತಿರಲ್ಲ. ಬಟ್ ಈ ಜನರಲ್ ಪೇಪರ್ನಲ್ಲಿ 50 ಕ್ವಶನ್ಸು ಕೂಡ ನೀವು ಟ್ರೈ ಮಾಡಿದ್ರೆ ಆಗಬಹುದು. ಆಮೇಲೆ ಆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಇನ್ಸ್ಟಿಂಕ್ಟಾಗಿ ನಿಮಗೆ ಸಮ್ಟೈಮ್ಸ್ ಕ್ವಶನ್ಸ್ ಗೊತ್ತಿರಲ್ಲ ಅಲ್ವಾ, ಬಟ್ ಸ್ಟಿಲ್ ಆ ಕ್ವಶನ್ಸನ್ನು ನೀವು ಓದಿದಾಗ, ಆಪ್ಷನ್ಸನ್ನು ಓದಿದಾಗ ಇನ್ಸ್ಟಿಂಕ್ಟಾಗಿ ನಿಮಗೆ ಒಂದು ಆನ್ಸರನ್ನು ಕ್ಲಿಕ್ ಆಗುತ್ತೆ, ಇದಿರಬಹುದು ಅಂತ. ಅದನ್ನು ಟಿಕ್ ಮಾಡಿಬಿಡಿ. ಸುಮ್ಮನೆ ನೋಡದೆ ಮಾಡ್ದೇ ಅದು ಬಿ ಸಿ ಆ ಥರ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಒಂದು ಟ್ರಿಕ್ ಏನಿದೆ ಅಂತ ಹೇಳಿದ್ರೆ, ಈ MCQsನಲ್ಲಿ ಯೂಶ್ವಲಿ ಗೊತ್ತಿಲ್ಲದೆ ಇರೋಂಥ ಕ್ವಶನ್ಸಲ್ಲಿ ಬಿ ಅಥವಾ ಸಿನೇ ಆಪ್ಷನ್ ಇರುತ್ತೆ, ಆಯಿತಾ. ಇದು 10-15 ಇಯರ್ಸ್ ಕ್ವಶನ್ ಪೇಪರ್ಸನ್ನು ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಸೊ ಇದು ನನ್ನ ಪರ್ಸನಲ್ ಐಡಿಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿ ಆರ್ ಸಿನೇ ಇರುತ್ತೆ ಆಲ್ಮೋಸ್ಟು. ಬಟ್ ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್, ಮ್ಯಾಮ್ ಹೇಳಿದ್ರು ಅಂಥೇಳಿ ಬಿ ಮತ್ತು ಸಿ ಟಿಕ್ ಮಾಡಿ ಬರಬೇಡಿ. ಅಲ್ಲೂ ಕೂಡ ನೋಡಿ, ನೀವು ಕ್ವಶನ್ಸ್ ನೋಡಿದಾಗ, ಆಪ್ಷನ್ಸ್ ನೋಡಿದಾಗ ಇನ್ಸ್ಟಿಂಕ್ಟಾಗಿ ತಕ್ಷಣಕ್ಕೆ ನಿಮ್ಗೆ ಏನು ಸರಿ ಅಂತ ಅನ್ಸುತ್ತೆ ಅದನ್ನು ಟಿಕ್ ಮಾಡಿ. ಓಕೆ. ಆ್ಯಂಡ್ ಒನ್ ಮೋರ್ ಟಿಪ್ ಫ್ರಮ್ ಮೈ ಸೈಡ್ ಏನು ಅಂತ ಹೇಳಿದ್ರೆ, 5 ಕ್ವಶನ್ಸನ್ನು ನೀವು ಕ್ವಶನ್ ಪೇಪರ್ನಲ್ಲಿ ಲಾಸ್ಟಲ್ಲಿ ರಫ್ ವರ್ಕ್ಗೆ ಅಂತ ಸ್ಪೇಸ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಸಾಲ್ವ್ ಮಾಡಿಬಿಟ್ಟು 5 ಕ್ವಶನ್ಸನ್ನು ಶೇಡ್ ಮಾಡಿಬಿಡಿ OMR ಶೀಟಲ್ಲಿ. ಮತ್ತೆ 5 ಕ್ವಶನ್ಸನ್ನು ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಿ OMR ಶೀಟಲ್ಲಿ ಫಿಲ್ ಮಾಡಿ. ಲಾಸ್ಟಲ್ಲಿ ನೀವೆಲ್ಲನೂ ಫಿಲ್ ಮಾಡೋಣ ಅಂತ ಹೇಳಿದ್ರೆ ಅದು ಮೇ ಬಿ ಕನ್ಫ್ಯೂಷನ್ ಆಗಬಹುದು. ಓಕೆ. ಸೊ ಈ ಥರದ ಮಿಸ್ಟೇಕ್ಸ್ ಎಲ್ಲ ಅವಾಯ್ಡ್ ಮಾಡಿ. ಆ್ಯಂಡ್ ಸ್ಟೂಡೆಂಟ್ಸ್ ಮೇ ನಾವು ಬಿಗಿನ್ ರೈಟಿಂಗ್ ದ ಎಕ್ಸಾಮ್. ಆ್ಯಂಡ್ 4th ಬೆಲ್ ಏನು ಅಂತ ಹೇಳಿದ್ರೆ 12 o'clockಗೆ ಫಸ್ಟ್ ಕಾಷನ್ ಬೆಲ್. ಇದು 2 hours ಆಗೋಯ್ತು, ಈಗ ಜಸ್ಟ್ 1 hour ಇದೆ ನಿಮ್ಮ ಹತ್ರ, ತುಂಬ ವ್ಯಾಲ್ಯೂಯಬಲ್ ಟೈಮ್ ಇದೆ ಅಂತ ಹೇಳ್ತಾರೆ. ದಿಸ್ ಬೆಲ್ ಇಂಡಿಕೇಟ್ಸ್ ದಟ್ 2 hours ಹ್ಯಾವ್ ಪಾಸ್ಡ್ ಆ್ಯಂಡ್ 1 ವ್ಯಾಲ್ಯೂಯಬಲ್ hour ರಿಮೇನ್ಸ್. ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ನಿಮಗೆ ಅರ್ಲಿಯಾಗಿ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ನೋಡ್ಕೊಂಡು ಹೋಗಿ ಅಂಥೇಳಿ. ಅಲ್ಲಿ ಬೆಲ್ ಆದ ತಕ್ಷಣ ನೀವು ಗಾಬರಿಯಿಂದ ಟೈಮ್ ಆಗೋಯ್ತೇನೋ, ಈಗ 1 o'clock ಆಗೋಯ್ತೇನೋ, ಅಥವಾ ಇನ್ವಿಜಿಲೇಟರ್ಗೆ ನೀವು ಸರ್ ಟೈಮ್ ಎಷ್ಟು, ಮ್ಯಾಮ್ ಟೈಮ್ ಎಷ್ಟು, ಆ ಥರ ಎಲ್ಲ ಪ್ಯಾನಿಕ್ ಆಗಬೇಡಿ. ಅವರು ಕೂಡ ತುಂಬ ಪ್ರೆಷರ್ನಲ್ಲಿರ್ತಾರೆ. ಸೊ ಅಲ್ಲಿ ಬೈದು ಬಿಡ್ತಾರೆ, ನಿಮಗೆ ತುಂಬ ರಫ್ ಆಗಿ ಮಾತಾಡ್ತಾರೆ. ಸೊ ಅದರಿಂದ ನಿಮಗೆ ನೀವು ಅಪ್ಸೆಟ್ ಆಗಬಹುದು, ನೀವೇನು ಓದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಮರೆತು ಬಿಡಬಹುದು. ಸೊ ನೀವು ಕಾಮಾಗಿರಿ, ಇನ್ವಿಜಿಲೇಟರನ್ನು ಕಾಮಾಗಿಡಿ, ಆಯಿತಾ. ಏನು ಅನ್ನೆಸೆಸರಿ ಕ್ವಶನ್ಸ್ ಕೇಳೋಕ್ಕೆ ಹೋಗಬೇಡಿ. ಎಲ್ಲ ಇನ್ಸ್ಟ್ರಕ್ಷನ್ಸು ನಿಮಗೆ ಅರ್ಲಿಯಾಗಿ ಪ್ರೊವೈಡ್ ಮಾಡಿರೋದ್ರಿಂದ ಇಟ್ಸ್ ಯುವರ್ ಡ್ಯೂಟಿ ಆಸ್ಪಿರೆಂಟ್ಸ್, ನೀವು ಇದೆಲ್ಲ ನೋಡ್ಕೊಂಡು ಹೋಗಬೇಕು. ಸೊ 5th ಬೆಲ್ ಬಗ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ನೋಡಿ. 5th ಬೆಲ್ ಏನಿದೆ ಅಂತ ಹೇಳಿದ್ರೆ 12:30ಗೆ ಸೆಕೆಂಡ್ ಕಾಷನ್ ಬೆಲ್. ಇದು ಸೆಕೆಂಡ್ ಬೆಲ್ ಏನಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಮ ಹತ್ರ ಈಗ ಎಷ್ಟು ಟೈಮ್ ಇದೆ, 1/2 hour ಮಾತ್ರ ಇದೆ ಅಂಥೇಳಿ ರಿಮೈಂಡ್ ಮಾಡೋಕ್ಕೆ 12:30ಗೆ ಒಂದು ಬೆಲ್ ಮಾಡ್ತಾರೆ. ದೆನ್ 6th ಬೆಲ್ ಏನಿದೆ ಅಂತ ಹೇಳಿದ್ರೆ, 6th ಬೆಲ್ 12:55ಗೆ, ಅಂದರೆ ಲಾಸ್ಟ್ ಕಾಷನ್ ಬೆಲ್ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಕಾಷನ್ ಬೆಲ್. ಸೊ ಈ ಲಾಸ್ಟ್ ಕಾಷನ್ ಬೆಲ್ ಏನಕ್ಕೆ ಅಂದರೆ, ಜಸ್ಟ್ 5 minutes ಇದೆ ಅಂಥೇಳಿ. ಆ 5 minutesನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸ್ಟೂಡೆಂಟ್ಸ್, OMR ಶೀಟ್ ಜೊತೆಗೆ ಒಂದು ಕಾರ್ಬನ್ ಕಾಪಿನ ಅಟ್ಯಾಚ್ ಮಾಡಿರ್ತಾರೆ. ಅದನ್ನು ನೀವು ಕರೆಕ್ಟ್ ಟ್ಯಾಗ್ ಲೈನ್ ಎಲ್ಲಿದೆ ನೋಡಿಕೊಂಡು ಡಿಟ್ಯಾಚ್ ಮಾಡಿ ಇಟ್ಕೋಬೇಕು. OMR ಶೀಟ್ ಬೇರೆ, ಕಾರ್ಬನ್ ಕಾಪಿ ಬೇರೆ, ಡಿಟ್ಯಾಚ್ ಮಾಡಬೇಕು, ಸಪ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. OMR ಮೇನ್ ಶೀಟನ್ನು ಇನ್ವಿಜಿಲೇಟರ್ಗೆ ಕೊಡಬೇಕು. ಆ ಕಾರ್ಬನ್ ಕಾಪಿ ನಿಮ್ಮ ರೆಫರೆನ್ಸ್ಗೆ, ಯಾವ ಕ್ವಶನ್ಗೆ ಯಾವುದು ಆನ್ಸರ್ ಹಾಕಿದ್ದೀರಾ ಅಂತ ನೀವು ನೆಕ್ಸ್ಟ್ ಅವರು KE ಅವರು ಯಾವಾಗ ಅಫಿಷಿಯಲ್ ಆನ್ಸರ್ ಕೀ ಆಗಲಿ ಅಥವಾ ಪ್ರಾವಿಷನಲ್ ಆನ್ಸರ್ ಕೀ ಕೊಟ್ಟಾಗ ನೀವು ಯಾವುದು ಶೇಡ್ ಮಾಡಿದ್ದೀರಾ ಅಂತ ನಿಮ್ಮ ರೆಫರೆನ್ಸ್ಗೆ ಒಂದು ಕಾರ್ಬನ್ ಕಾಪಿ ಕೊಟ್ಟಿರ್ತಾರೆ. ಅದನ್ನು ನೀವು ಜೋಪಾನವಾಗಿ ಇಟ್ಕೊಂಡ್ರೆ ಪ್ರಾವಿಷನಲ್ ಆನ್ಸರ್ ಕೀ ರಿಲೀಸ್ ಮಾಡಿದಾಗ ನೀವು ಚೆಕ್ ಮಾಡ್ಕೋಬೋದು. 7th ಬೆಲ್, ದಟ್ ಈಸ್ 1 o'clockಗೆ. ಪೆನ್ಸ್ ಡೌನ್, ಎಕ್ಸಾಮ್ ಓವರ್. The examination time is over. Stop writing immediately. The invigilator will collect all OMR sheets from the students. And one more important thing, 10 o'clock-ಇಂದ 1 o'clock-ವರೆಗೆ ಯಾರೂ ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಎಕ್ಸಾಮ್ ಮುಗಿದ ಮೇಲೇ ಬರಬೇಕು. ಸೊ ಇದಿಷ್ಟು ಕೂಡ 7 ಇಂಪಾರ್ಟೆಂಟ್ ಬೆಲ್ಸ್ ಆಫ್ ಯುವರ್ KCET ಎಕ್ಸಾಮಿನೇಷನ್. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಆಸ್ಪಿರೆಂಟ್ಸ್. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ 1 ವರ್ಷದಿಂದ. ಸೊ ಈಗ ಏನೂ ಹೊಸದು ಓದೋಕ್ಕೆ ಹೋಗಬೇಡಿ. ಏನು ಇಟ್ಕೊಂಡಿದ್ದೀರಾ ಅಥವಾ ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀರಾ ಅದನ್ನೇ ಇನ್ನೊಂದು ಸಲ ನೀವು ರಿವಿಷನ್ ಮಾಡಿ, 1-2 ಸಲ ರಿವಿಷನ್ ಮಾಡ್ಕೊಂಡು ಹೋಗಿ. ಹೊಸ ಟಾಪಿಕ್ಸನ್ನು ಏನೂ ಓದೋಕ್ಕೆ ಹೋಗಬೇಡಿ. ಓಕೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.